ನೀವಾ? ನಿದ್ದೆ ಬರಲಿಲ್ಲ. ಇನ್ನು ನೋಡೋಣ ಅಂತ ಬಂದೆ. ಕಟೌಟ್ ಬದಲು ನನ್ನ ಭುಜನೇ ಕೊಡೋಣ ಅನ್ಕೊಂಡು. ಬೇಡ, ಇನ್ಮೇಲಿಂದ ನಾನು ಒಬ್ಬಳೇ ಮಡಗ್ಬೇಕಲ್ವಾ, ಅದನ್ನೇ ಅಭ್ಯಾಸ ಮಾಡ್ತಿದ್ದೀನಿ. ನಾನು ನಿಮ್ಮ ಕೈ ಹಿಡ್ಕೋಬೋದಾ? ಯಾಕೇನು ಹೇಳ್ತಲ್ಲ? ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೋ ನಿಮ್ಮ ಕೈ ಹಿಡ್ಕೋಬೇಕಂತ ಅನ್ನಿಸ್ತದೆ. ನಾನು ಇಲ್ಲ ಮಲಗಲ್ಲ. ನಿಮ್ಮಿಷ್ಟ. ನಮಸ್ತೆ ಪುರೋಹಿತ್ರೆ. ಶುಭ ಕಾರ್ಯಕ್ಕೆ ಎಲ್ಲ ಸಿದ್ಧತೆಗಳು ಆಗಿದೆಯಾ? ಎಲ್ಲ ಸಿದ್ಧವಾಗಿದೆ ಅಮ್ಮ. ದೇವ್ರಿಗೊಂದು ಅರ್ಚನೆ ಮಾಡಿ ಮುಂದಿನ ಕಾರ್ಯಕ್ರಮ ಶುರು ಮಾಡೋಣ. ಕಾರ್ಯ ನಿರ್ವಿಘ್ನವಾಗಿ ಚೆನ್ನಾಗಿ ನಡೀಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ. ಅಪ್ಪ ಚಿಕ್ಕಪ್ಪ ಅಚ್ಚು ಎಲ್ಲ ಬರಬೇಕಾಗಿತ್ತು ಅದಕ್ಕೆ. ಚಿರು, ಬಾವ ಮತ್ತೆ ನಮ್ಮ ಯಜಮಾನ್ರು ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಬರೋಕ್ಕಾಗಲ್ಲ ಅಂದರು. ಅಚ್ಚುನಾದರೂ ಬರಬೇಕಿತ್ತು. ಅವ್ಳಿಗೇನೋ ವರ್ಕ್ ಕಮಿಟ್ಮೆಂಟ್ಸ್ ಇರುತ್ತೆ. ಈಗ ಅವಳ ಬಗ್ಗೆ ಯಾಕೆ ಹೇಳಿ ಯೋಚನೆ? ಮೊದಲು ಪೂಜೆ ಮಾಡೋಣ. ಗೋತ್ರ ಹೇಳಿಮ್ಮ. ಶಿವಗೋತ್ರ. ಶಿವ ನಮಸ್ಯ. ಚಿರಾಗ್. ಚಿರಾಗ್ ನಮಸ್ಯ. ಸೌಂದರ್ಯ. ಸೌಂದರ್ಯ ನಮಸ್ಯ. ಸುಕನ್ಯಾ. ಸುಕನ್ಯಾ ನಮಸ್ಯ. ಪ್ರಭಾಕರ್. ಪ್ರಭಾಕರ್ ನಮಸ್ಯ. ಒಂದು ನಿಮಿಷ, ಇನ್ನೊಂದು ಹೆಸರು ಹೇಳಬೇಕು. ದೀಪ. ದೀಪ ನಮಸ್ಯ. ನಕ್ಷತ್ರ ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ದೇವ್ರೆ, ಇಷ್ಟು ದಿನ ನನ್ನ ಗಂಡ ಆಗಿದ್ದ ಚಿರು ಅವರಿಂದ ಇವತ್ತು ನಾನು ದೂರ ಆಗ್ತಿದ್ದೀನಿ. ನನ್ನ ಅವರ ನಡುವೆ ಇದ್ದಿದ್ದ ಸಂಬಂಧ ಇವತ್ತು ಕೊನೆ ಆಗ್ತಿದೆ. ಯಾವತ್ತೂ ಒಂದಿನ ನಾನು ಅವ್ರನ್ನ ಬಿಟ್ಟು ಹೋಗಬೇಕಾಗಿತ್ತು. ಆ ಸಮಯ ಈಗ ಬಂದಿದೆ. ಅವ್ರು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಅವರಿಂದ ದೂರ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನನ್ನ ಗಂಡ ಇವತ್ತು ನನ್ನ ಕಣ್ಣು ಮುಂದೆನೇ ಇನ್ನೊಂದು ಹುಡುಗಿನ ಮದುವೆ ಆಗ್ತಿದ್ದಾರೆ. ಅದನ್ನು ನಾನೇ ಮುಂದೆ ನಿಂತು ನೆರವೇರಿಸ್ತಿದ್ದೀನಿ. ಈ ಶುಭ ಕಾರ್ಯ ಚೆನ್ನಾಗಿ ನಡೆಯೋಗ ಹಾಗೆ ಮಾಡಪ್ಪ. ಯಾಕೆ ಹೇಳ್ತಾ ಇದ್ದೀರಾ? ಇನ್ನೇ ತಗೊಳ್ಳಿ, ಆರ್ಸಿ ತಟ್ಟಕ್ಕೆ ಬಿಟ್ಟಾಕಿ. ನನ್ನ ಹತ್ರ ಇದೆ. ಎಲ್ಲ ಆಯ್ತಲ್ವಾ ಅರ್ಚಕರೇ? ಶುಭ ಕಾರ್ಯ ಶುರು ಮಾಡಬಹುದಾ? ಅಗತ್ಯವಾಗಿ. ಅದಕ್ಕೂ ಮುಂಚೆ ಹುಡುಗನ್ಗೆ ಪಂಚಶಲ್ಯ ಹಾಕೊಂಬರ ಕೇಳಿ. ಚಿರು, ಹೋಗ. ಬನ್ನಿ, ನಾನು ಬರ್ತೀನಿ. ಏಯ್,
ನೀನೇನಕ್ಕೆ ಹೋಗ್ತಿದೀಯಾ? ಇವ್ರನ್ನ ರೆಡಿ ಮಾಡಕ್ಕೆ. ಏನು ಬೇಡ, ಅವನೇನ್ ಚಿಕ್ಕ ಹುಡ್ಗನ, ರೆಡಿಯಾಗಿ ಬರ್ತಾನೆ ಬಿಡು. ಹಾಗಲ್ಲ ಮೇಡಮ್. ಚಿಕ್ಕಮ್ಮ ಇವ್ರು ಬಂದರೆ ನಿಮ್ಗೇನು ಕಷ್ಟ? ಹಾಗಲ್ಲಪ್ಪ, ಅದು ನನ್ನ ಬಗ್ಗೆ ದೀಪ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾವ ಬಟ್ಟೆ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಿರೋದು. ಅಂಥದ್ರಲ್ಲಿ ಅವ್ರನ್ನ ಯಾಕೆ ಬೇಡ ಅಂತಿದ್ದೀರಾ? ಚಿರು ಸರಿಯಾಗಿ ಕೇಳ್ದೆ. ದೀಪಾ ಹೋಗಮ್ಮ. ಸರಿ 5 ನಿಮಿಷ ರೆಡಿಯಾಗಿ ಬರ್ತಾ. ಆಯ್ತು. ನಿಮ್ಮ ಬಾಯ್ ಸುಮ್ಮನೆ ಇರಲ್ವಾ? ನಾನೇನಮ್ಮ ಹೇಳ್ದೆ? ಇವತ್ತು ಎಷ್ಟು ಇಂಪಾರ್ಟೆಂಟ್ ಡೇ ಅಂತ ನಿಮಗೆ ಗೊತ್ತು ತಾನೆ? ಗೊತ್ತು. ಮತ್ತೆ ಯಾಕೆ ದೀಪನ್ ತಡಿತಾ ಇದ್ರಿ? ಅವಳೇ ಮುಂದೆ ನಿಂತು ಮತ್ತೆ ಮಾಡಿಸ್ತೀನಿ ಅಂತ ಹೇಳಿದಾಳಲ್ಲ. ರೆಡಿ ಮಾಡೋ ನೆಪದಲ್ಲಿ ಚಿರು ತಲೆ ಕೆಡ್ಸಿದ್ರೆ ಅಂತ. ಏನು ಮದುವೆ ಕ್ಯಾನ್ಸಲ್ ಮಾಡಿಸ್ಬಿಡ್ತಾಳೆ ಅಂತನಾ? ಹೌದು. ಆ ಥರ ಮಾಡೋ ಹಾಗಿದ್ರೆ ಯಾವತ್ತೋ ಮಾಡ್ತಿದ್ವಿ, ಇವತ್ತಿನವರೆಗೂ ಕಾಯ್ತಾ ಇರಲಿಲ್ಲ. ಪಾಪ ಅರ್ಚನಾಕ್ಕ ಮನೇಲಿ ಯಾರೂ ಇಲ್ಲ ಅಂತ ನಂಗೆ ಫೋನ್ ಮಾಡ್ತಿದ್ದಾರೆ. ಆದರೆ ನಾನು ಅವ್ರಿಗೆ ಹೆಂಗೆ ಹೇಳಿ ಅವ್ರ ತಮ್ಮ ಯಾರನ್ನೂ ಮದುವೆ ಆಗ್ತಿದ್ದಾರೆ ಅಂತ? ನಾನೇನಾದರೂ ಫೋನ್ ಎತ್ತಿದ್ರೆ ನೀವೆಲ್ಲರೂ ಎಲ್ಲಿದ್ದೀರಾ, ನಾನು ಅಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ನಡೀತಿರೋದು ನೋಡಿದ್ರೆ ಅವ್ರ ಗ್ಯಾರಂಟಿ ಚಿರೋ ಅವ್ರನ್ನ ಮದುವೆ ಆಗಕ್ಕೆ ಬಿಡಲ್ಲ. ಅದ್ರ ಬದಲು ಫೋನ್ ಎತ್ತದೇ ಇರೋದೇ ಒಳ್ಳೇದು. ನನಗೆ ಫೋನ್ ಮಾಡಿರೋರು ಚಿರೋರ್ನೂ ಫೋನ್ ಮಾಡಿರ್ತಾರಲ್ವಾ? ದೀಪವ್ರೆ ರೆಡಿ ಆದ ಕಣ್ರಿ, ಕೊಡೋಣ ಪೂಜೆಗೆ. ಏನು ಹಿಂಗೆ ರೆಡಿ ಆಗಿದ್ದೀರಾ? ಮದುವೆ ಗಂಡ ಥರಾನೇ ಕಾಣಿಸ್ತಿದ್ದೀರಾ. ಇದು ಸ್ವಲ್ಪ ಓವರ್ ಆಯಿತು. ಅಂದರೆ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನೀವು ಈ ಸೀರಿಯಲ್ ತುಂಬ ಚೆನ್ನಾಗಿ ಕಾಣ್ತಿದ್ದೀರ ಕಣ್ರಿ. ನೀವೇ ತಾನೇ ಕೊಡ್ತಿದ್ದು. ಒಂದು ಸೆಲ್ಫಿ ತಗೊಳ್ಳೋಣ. ಫೋಟೋನಾ? ಯಾಕೆ? ನೆನಪಿಗೆ ಇರಲಿ ಕಣ್ರಿ. ಬೇಡ ಅನಿಸ್ತಿದ್ದು. ಸುಮ್ಮನೆ ನಿಂತ್ಕೊಳ್ಳಿ. ಎಂಥ ವಿಪರ್ಯಾಸ ಅಲ್ವಾ? ನಾವಿಬ್ರು ದೂರ ಆಗೋ ಟೈಮಲ್ಲಿ ಒಟ್ಟಿಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಟೈಮ್ ಬಂದಿದೆ. ಸರಿ ಬಿಡಿ, ನಿಮ್ಮ ಖುಷಿಗೆ ನಾನು ಯಾಕೆ ಬೇಡ ಅನ್ಲಿ? ಏನ್ರಿ ನೀವು ಇಷ್ಟು ದಿನ ನಾನು ನಗಲ್ಲ ಮುಖ ಗಂಟು ಹಾಕೊಂಡಿರ್ತೀನಿ ಅಂತಿದ್ರಿ, ಇವತ್ತು ನೀವೇನು ಮಾಡ್ತಿರೋದು? ಈಗೇನು ನಗ್ಬೇಕಾ? ಇನ್ನೇನು ಮತ್ತೆ ನಕ್ಕಿದ್ರೆ ಮುತ್ತುದ್ರು ಬಿಡುತ್ತೆ. ನಗ್ರಿ ರೀ. ಹಿಂಗೆ ಅರಳೋ ಹೂವಿನ ಥರ ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಇರಬೇಕು. ಎಲ್ಲದಕ್ಕೂ ಅಂತ್ಯ ಇರುತ್ತಲ್ವಾ? ಎಷ್ಟು ದಿನ ನಗಕ್ಕಾಗುತ್ತೋ ಅಷ್ಟು ದಿನ ನಗ್ತೀನಿ. ಆಯ್ತಾಯ್ತು ನಗಿ. ಏಯ್, ಏನೇ ನೀನು ಚಿರುನ್ ರೆಡಿ ಮಾಡಿ ಕರ್ಕೊಂಬಾ ಅಂತ ಹೇಳಿದ್ರೆ ಫೋಟೋಗೆ ಪೋಸ್ ಕೊಡ್ತಾ ನಿಂತಿದೀಯಾ? ಚಿಕ್ಕಮ್ಮ ನಾನೇ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿದ್ದು, ಅವ್ರಿಗೆ ಯಾಕೆ ಬೈತಾ ಇದ್ದೀರಾ? ಅಯ್ಯಯ್ಯೋ, ನನ್ ಬೈತಾ ಇಲ್ಲಪ್ಪ, ಬುದ್ಧಿ ಹೇಳ್ತಾ ಇದ್ದೀನಿ. ಅಲ್ಲೆಲ್ಲರೂ ಕಾಯ್ತಾ ಇದಾರಪ್ಪ. ಸರಿ ಬನ್ರಿ. ಆಯ್ತಮ್ಮ, ಕೊಡ್ಬೋದಾ? ಬನ್ನಿ. ಚಿರು, ನಾನು ರೂಮ್ ಬಾಗ್ಲ ಹಾಕೊಂಡ್ಬರ್ತೀನಿ. ಮೊದಲೇ ದೇವಸ್ಥಾನ ಅಲ್ವಾ, ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು. ನೀವು ಹೋಗಿರಿ. ಭಗವಂತ, ಅಂತೂ ನರಸಿಂಹಂಗೆ ಕೆಲಸ ಸಿಕ್ತು. ಇನ್ಮೇಲೆ ಅವನ ಜೀವನ ಅವ್ನು ನೋಡ್ಕೋತಾನೆ. ಹೇಗೂ ಇವತ್ತು ಸಾಹೇಬ್ರ ಮಗಳು ಮದುವೆ ಆಗ್ತಿದೆ. ಇನ್ಮೇಲೆ ಅವಳ ತಂಟೆಗಂತೂ ಅವ್ನು ಬರಲ್ಲ. ಇನ್ನು ಅಳಿಯ ಮಗಳು, ಅವ್ರ ಜೀವನ ಚೆನ್ನಾಗಿರ್ಲಿ. 100 ಕಾಲ ಅವರಿಬ್ರು ಸುಖವಾಗಿ ಬಾಳ್ಲಿ. ಮಗ ಪೊಲೀಸಪ್ಪ, ನೀವೇನಿಲ್ಲಿ? ನಮ್ಮ ಸಾಹೇಬ್ರು ಸ್ಪೆಷಲ್ ಡ್ಯೂಟಿಗೆ ಅಂತ ಇವತ್ತು ಈ ದೇವಸ್ಥಾನಕ್ಕೆ ಹಾಕಿದ್ದಾರೆ. ಹೌದಾ? ಅಂದ್ರೆ ಅಪ್ಪ ಇಲ್ಲೇ ಇರ್ತಾರೆ ಅಂತ ಆಯ್ತು.
ಮೊದಲೇ ಅವ್ರ ಆರೋಗ್ಯ ಸರಿ ಇಲ್ಲ ಅಂತಿದ್ರಲ್ಲಿ ನನ್ನ ಅಳಿಯ ಬೇರೆ ಹುಡುಗಿ ಜೊತೆ ಮದುವೆ ಆಗ್ತಿದ್ದಾರೆ ಅನ್ನೋ ಸತ್ಯ ಗೊತ್ತಾದ್ರೆ ಅವ್ರು ಸುಮ್ಮನಿರ್ತಾರ? ಹೇಗಾದ್ರೂ ಮಾಡಿ ಅವ್ರನ್ನ ಇಲ್ಲಿಂದ ಕಳಿಸ್ಬೇಕು. ಈಗ ತಾನೇ ದೇವರಲ್ಲಿ ನಿಮ್ಮಿಬ್ಬರ ಬಗ್ಗೆ ಬೇಡ್ಕೊತಾ ಇದ್ದೆ, ಅಷ್ಟರಲ್ಲಿ ನೀವಿಬ್ರು ಪ್ರತ್ಯಕ್ಷನೇ ಆಗ್ಬಿಟ್ರಿ. ತುಂಬಾ ಸಂತೋಷ ಕಣಪ್ಪ. ಮಗ ಯಾಕೋ ಸಪ್ಪಗಿದ್ಯಾ? ಇಲ್ಲ ಪೊಲೀಸಪ್ಪ, ನಾನು ಚೆನ್ನಾಗೇ ಇದ್ದೀನಿ. ಸರಿ, ಏನ್ ನೀವಿಲ್ಲಿ? ಅದು ಇವ್ರ ಹೆಸರಲ್ಲಿ ಪೂಜೆ ಇಟ್ಟಿದ್ದೀವಿ, ಅದಕ್ಕೆ ಬಂದ್ವಿ. ಪೂಜೆನಾ? ಏನ್ ಪೂಜೆ? ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ. ಅಯ್ಯೋ ಮಗ, ಮೊದ್ಲೇ ಹೇಳೋದಲ್ವಾ ಈ ವಿಷಯನ ನಿಮ್ಮ ಅಮ್ಮನಿಗೂ ಹೇಳಿ ಅವಳಿಗೂ ಇಲ್ಲಿಗೆ ಬರಕ್ ಹೇಳ್ಬಿಡ್ತಾ ಇದ್ದೆ. ಇರು ಒಂದ್ ನಿಮಿಷ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಬೇಡ 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 ಪೊಲೀಸಪ್ಪ, ನೀನು ಮನೆಗೆ ಹೋಗು, ಇಲ್ಲಾಂದ್ರೆ ಸ್ಟೇಷನ್ಗೆ ಹೋಗು. ದೇವಸ್ಥಾನದಲ್ಲಿ ಡ್ಯೂಟಿ ಮಾಡೋದು ಬೇಡ. ಇದ್ಯಾಕೋ ಮಗ? ಅದು ಪೊಲೀಸಪ್ಪ, ನಿನ್ನ ಆರೋಗ್ಯ ಸರಿ ಇಲ್ಲ, ಇಲ್ಲಿ ಬಂದು ಕೆಲಸ ಮಾಡೋ ಅವಶ್ಯಕತೆ ಏನಿದೆ? ಹಾಗೆಲ್ಲ ಹೇಳಕ್ಕಾಗಲ್ಲ ಮಗ. ಹೇಗೂ ಡ್ಯೂಟಿಗೆ ಬಂದ್ಬಿಟ್ಟಿದ್ದೀನಲ್ವಾ, ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಬಿಡು. ಇನ್ಮೇಲೆ ನೀನು ಹೇಳ್ದಾಗೆ ಹೊರಗಡೆ ಎಲ್ಲೂ ಡ್ಯೂಟಿ ಮಾಡಲ್ಲ, ಸ್ಟೇಷನ್ನಲ್ಲೇ ಮಾಡ್ತೀನಿ. ಇಲ್ಲ ಪೊಲೀಸಪ್ಪ, ಇಲ್ಲಿ ಬರೋ ಜನರನ್ನೆಲ್ಲ ನೀನು ಹೇಗೆ ಒಬ್ಬನೇ ನಿಭಾಯಿಸ್ತೀಯ? ಬೇಡ, ನಿಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಹೋಗು. ಹಾಗೆಲ್ಲ ಹೇಳಕ್ಕಾಗಲ್ಲ ಮಗ, ಸಸ್ಪೆಂಡ್ ಮಾಡ್ಬಿಡ್ತಾರೆ. ನೋಡಿದ್ರೆ ಹಳೆ ಅಂದರೆ ನನ್ನ ಮಗಳಿಗೆ ನನ್ನ ಮೇಲೆ ಎಷ್ಟು ಕಾಳಜಿ ಅಂತ. ಮಗ ಹಾಗೆಲ್ಲ ಸುಳ್ಳು ಹೇಳಬಾರ್ದು. ಹೇಗೂ ಬಂದಿದ್ದೀನಿ, ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ. ಕರೆಕ್ಟ್. ಹೇಗಿದ್ರು ಬಂದಿದ್ದಾರಲ್ಲ, ಸಂಜೆವರೆಗೂ ಡ್ಯೂಟಿ ಮಾಡ್ಕೊಂಡು ಹೋಗ್ಲಿ ಬಿಡಿ. ಅಯ್ಯೋ, ಸಂಜೆವರೆಗೂ ಏನು ಇಲ್ಲ ಹಳಿ ಅಂದರೆ ಇನ್ನು 2 ಅವರ್ ಅಷ್ಟೇ, ಮನೆಗೆ ಹೋಗ್ಬಿಡ್ತೀನಿ. ನೋಡಿದ್ರ ಇನ್ನು 2 ಅವರಂತೆ, ಏನಾಗಲ್ಲ ಬಿಡಿ. ಅದು ಪೊಲೀಸಪ್ಪ, ಮಗ ನನಗೆ BP ಶುಗರ್ ಇದೆ, ಜೊತೆಗೆ ಸಣ್ಣದಾಗಿ ಹಾರ್ಟ್ ಪ್ರಾಬ್ಲಮ್ಮು. ಅದಕ್ಕೆಲ್ಲ ಹೆದರ್ಕೊಳಕ್ಕಾಗತ್ತಾ? ಕಾಯಿಲೆ ಅನ್ನೋದು ಮನುಷ್ಯನ್ಗದೆ ಮರಕ್ಕೆ ಬರುತ್ತೇನಮ್ಮ, ಅಲ್ವಾ ಅಳಿ ಅಂದರೆ? ಆದ್ರೂ ನೀವು ಹುಷಾರಾಗಿ ಡ್ಯೂಟಿ ಮಾಡ್ಬೇಕು ಮಾವ, ಸುಸ್ತೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವಿದ್ದೀರಲ್ಲ. ಇದೇನ್ ಮಾವ ಹುಷಾರಾಗಿರಿ ಅಂದ್ರೆ ಹಿಂಗೆ ಹೇಳ್ತೀರಾ? ಸುಮ್ಮನೆ ಮಾತುಗಂದೆ. ನಮಸ್ತೆ ಅಮ್ಮ. ನಮಸ್ಕಾರ. ಹೇಗಿದ್ದೀರಿ? ಹಾ, ಹೀಗಿದ್ದೀನಿ. ಏನ್ ನೀವಿಲ್ಲಿ? ಅದು ಸ್ಪೆಷಲ್ ಡ್ಯೂಟಿ ಅಂತ ಹಾಕಿದ್ರಲ್ವಾ, ಅದಕ್ಕೆ ದೇವಸ್ಥಾನದಲ್ಲೇ ಡ್ಯೂಟಿ ಮಾಡ್ತಾ ಇದ್ದೆ. ಅಳಿ ಅಂದ್ರೆ ನಾನು ನೋಡಿದ್ನಲ್ಲ, ಮಾತಾಡಿಸ್ತಾ ಇದ್ದೆ. ಏನೋ ಇವ್ರ ಹೆಸರಲ್ಲಿ ಪೂಜೆ ಇಟ್ಕೊಂಡಿದ್ದೀರಂತೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಸೌಂದರ್ಯ ಮೇಡಮ್ನ ಕೇಳಿದೆ ಅಂತ ಹೇಳಿ. ಆಮೇಲೆ ಎಲ್ಲರೂ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಹೋಗ್ಬೇಕು. ನೋಡೋಣ, ಮೊದಲು ಅನ್ಕೊಂಡಿರೋ ಕೆಲಸ ಮುಗಿಲಿ. ಚಿರು ಬಾಪ, ಪೂಜೆಗೆ ಲೇಟ್ ಆಗುತ್ತೆ. ನೀವು ಹೋಗಿರಿ ಚಿಕ್ಕಮ್ಮ, ಮಾವನ್ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲಪ್ಪ, ಪೂಜೆ ಗೊತ್ತಾಗತ್ತೆ. ಹೇಳದ್ನಲ್ಲ ಚಿಕ್ಕಮ್ಮ, ಬರ್ತೀವಿ, ನೀವು ಹೋಗಿರಿ. ದೀಪ, ಚಿರುನ ಜೋಪಾನವಾಗಿ ಕರ್ಕೊಂಡ್ ಬಾ. ಅಳಿಯಂದ್ರೆ ನಿಮ್ಗೊಂದು ಸಂತೋಷವಾದ ವಿಷಯ ಹೇಳಬೇಕಾಗಿತ್ತು. ಏನ್ ಮಾವ? ಅದು ನಮ್ಮ ನರ್ಸಿಂಗ್ಗೆ ಕೆಲಸ ಸಿಕ್ತು. ಹೌದಾ? ನಾನೇ ಒಂದು ಡ್ರೈವರ್ ಕೆಲಸ ಕೊಡ್ಸಿದ್ದೀನಿ. ಒಳ್ಳೇದು ಒಳ್ಳೇದು, ಒಳ್ಳೇದಾಗ್ಲಿ ಮಾವ. ನಿಮ್ಮಿಬ್ಬರನ್ನು ಹೀಗೆ ಒಟ್ಟಿಗೆ ನೋಡ್ತಾ ಇದ್ರು ತುಂಬಾ ಸಂತೋಷ ಆಗುತ್ತಪ್ಪ. 100 ಕಾಲ ಹೀಗೆ ಚೆನ್ನಾಗಿ ಬಾಳ್ತಾ ಇರಿ. ಪಾಪ ಪೊಲೀಸಪ್ಪನಿಗೆ ನನ್ನ ಗಂಡ ಇನ್ನೊಂದು ಮದುವೆ ಆಗ್ತಿದ್ದಾರೆ, ನಾವಿಬ್ಬರು ದೂರ ಆಗ್ತಿದ್ದೀವಿ ಅನ್ನೋ ಸತ್ಯ ಗೊತ್ತಾದರೆ ಎಷ್ಟು ನನ್ಕೋತಾರೋ ಏನೋ. ಇವತ್ತೆಲ್ಲ ನಾಳೆ ಆ ವಿಷಯ ಗೊತ್ತಾಗಲೇಬೇಕು. ಆಗಾಗೋ ನೋವನ್ನ ತಡ್ಕೊಳ್ಳೋ ಶಕ್ತಿ ಕೊಡಪ್ಪ ದೇವ್ರೆ. ಸರಿ ಹೇಳಿ ಅಂದ್ರೆ ಪೂಜೆ ಮುಗಿದ್ಮೇಲೆ ಸಿಗ್ತೀನಿ, ಹೇಗೂ ಇಲ್ಲೇ ಇರ್ತೀನಲ್ಲ. ಸರಿ ಮಾವ, ಬನ್ರಿ. ಭಗವಂತ ಇವರಿಬ್ರು ಜೋಡಿನ ಹೀಗೇ ಇರ್ತೀರಪ್ಪ. ಸೋದರಿಯ ದೇವಪ್ಪ ಕಾನ್ಸ್ಟೇಬಲ್ ಜಯರಾಮ್ ಅವರು ಇಲ್ಲಿ ಬಂದಿದ್ದಾರೆ. ಹಾ, ದೀಪ ಮತ್ತೆ ಚಿರು ಜೊತೆ ಮಾತಾಡ್ತಿದ್ದಾರೆ. ದೀಪ ಎಲ್ಲಿ ನಮ್ಮ ಚಿರು ಮದ್ವೆ ಆಗ್ತಿರೋದ್ರ ಬಗ್ಗೆ ಬಾಯ್ ಬಿಟ್ಬಿಡ್ತಾಳೋ ಅಂತ ಅನಿಸ್ತಿದೆ. ಅವ್ರು ನಿಮ್ಗೆ ಕರ್ಕೊಂಡ್ಬನ್ನಿ ಅಂತ ತಾನೇ ನಾನು ನಿಮಗೆ ಹೇಳಿ ಕಳ್ಸಿದ್ದು. ನೀವ್ಯಾಕೆ ಒಬ್ಬರೇ ಬನ್ನಿ, ಹೋಗಿ ಕರ್ಕೊಂಡ್ಬನ್ನಿ. ಓದೋಕೆ. ಸೌಂದರ್ಯ ಅವರೇ ಬಂದ್ಬಿಟ್ರು. ಹುಡುಗನ್ ಕರ್ಬ ಬಂದು ಕುಂದಿಸ್ತೇಮ್ಮ. ಹಾ, ಚಿರು ಲೇಟ್ ಆಗ್ತಿದೆ, ಬಾ ಪೂಜೆಗೆ. ಮೊದಲು ಕುತ್ಕೋ. ಏನು
ಇಲ್ಲಿಗೆ ಬನ್ನಿ ಅಂತ ನೀನು ನಾನು ನಿಮ್ಮಪ್ಪಂಗೆ ಹೇಳಿ ಕಳಿಸಿದ್ದು. ಇಲ್ಲ ಮೇಡಮ್, ಮತ್ತೆ ಅವ್ರು ಕೆಲಸ ಮಾಡ್ತಿರೋ ಸ್ಟೇಷನ್ SI ಅವ್ರನ್ನ ಇಲ್ಲಿ ಡ್ಯೂಟಿಗೆ ಇಟ್ಟಿದ್ದಾರೆ. ನಿಮ್ಮಪ್ಪ ಕಾಯೋದಕ್ಕೆ ಬಂದಿರೋದು ದೇವಸ್ಥಾನ ಅಲ್ಲ, ಚಿರು ಸಂಜನಾ ಮದುವೆ ಆಗ್ತಿರೋದನ್ನ ಅನ್ನೋ ಸತ್ಯ ನಿನಗೆ ಗೊತ್ತಿಲ್ಲ ಅಂತಾಯ್ತು. ನೀವಿಬ್ರು ಯಾಕೆ ದೇವಸ್ಥಾನಕ್ಕೆ ಬಂದ್ರಿ ಅಂತ ಅವ್ರು ಕೇಳಿಲ್ವಾ? ಕೇಳಿದ್ರು, ಪೂಜೆ ಇತ್ತು ಅಂತ ಹೇಳಿದೆ. ಪಾಪ, ದೇವಸ್ಥಾನಕ್ಕೆ ಬಂದು ಸುಳ್ಳು ಹೇಳೋ ಥರ ಆಯ್ತಾ ನಿಮ್ಮ ಪರಿಸ್ಥಿತಿ? ಹೋಗ್ಲಿ ಬಿಡು, ಎಲ್ಲಿ ನಿಮ್ಮ ಅಪ್ಪನ ಮುಂದೆ ಚಿರು ಮದುವೆ ಆಗ್ತಿರೋ ಸತ್ಯ ಹೇಳ್ಬಿಡ್ತೀವಿ ಅಂದ್ಕೊಂಡಿದ್ದೆ. ನಾನು ಒಂದ್ಸಲ ಮಾತು ಕೊಟ್ಟರೆ ಮುಗೀತು ಮೇಡಮ್, ಸತ್ರು ಹಿಂದೆ ಸರಿಯಲ್ಲ. ಗುಡ್. ಹೇಯ್, ಗಂಡು ಹೆಣ್ಣಿಗೆ ಹಾರ ತರ್ತೀನಿ ಅಂತ ನೀನು ಹೇಳಿದೆ ತಾನೆ, ಎಲ್ಲಿ ಹಾರ? ಈಗಲೇ ತರ್ತೀನಿ ಮೇಡಮ್. ಈ ಹುಡುಗಿಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ತನ್ನ ಗಂಡನ ಮದುವೆನ ತಾನೇ ಮುಂದೆ ನಿಂತು ಮಾಡ್ತಾ ಇದ್ದಾಳಲ್ಲ. ಪೂಜೆ ಅಂದಮೇಲೆ ಗಂಡ ಹೆಂಡತಿ ಒಟ್ಟಿಗೆ ಕೂರ್ಬೇಕಲ್ವಾ? ಹೌದೌದು, ಒಟ್ಟಿಗೆ ಕೂತ್ ಮಾಡಬೇಕು. ಮತ್ತು ದೀಪ ಅವ್ರನ್ನ ಯಾಕೆ ಕೂರಿಸಿಲ್ಲ? ಸೌಂದರ್ಯ ಚಿರು ದೀಪನ್ ಕೇಳ್ತಿದ್ದಾನೆ. 5 ನಿಮಿಷ ಚಿರು, ಹೊರಗೆ ಕಳಿಸಿದ್ದೀನಿ, ಬರ್ತಾಳೆ, ನೀನು ಮುಂದುವರ್ಸು. ಮಗ, ನೀನು ಪೂಜೆ ಎಂದೇ ಯಜಮಾನ್ರ ಜೊತೆ ಪೂಜೆ ಕೂರೋದು ಬಿಟ್ಟು ಇದೆಲ್ಲೋ ಹೊರಟೆ? ಅದ ಅವ್ರಿಗೆ ಹೂರಿನ ಹಾರ ಬೇಕಿತ್ತಂತೆ, ಅದಕ್ಕೆ ತರಕ್ಕೆ ಹೋಗ್ತಿದ್ದೀನಿ. ಅಲ್ಲ ಕಣ, ಹೂನಾರ ತರಕ್ಕೆ ಬೇರೆ ಯಾರೂ ಇರ್ಲಿಲ್ವಾ? ಎಲ್ಲರೂ ಇದ್ದಾರೆ ಪೊಲೀಸಪ್ಪ, ಆದರೆ ಅವ್ರವ್ರ ಕೆಲಸದಲ್ಲಿದ್ದಾರೆ, ಅದಕ್ಕೆ ನಾನೇ ತರ್ತೀನಿ ಅಂತ ಹೋಗ್ತಿದ್ದೀನಿ. ಯಾಕೆ ದುಡ್ಡಿದ್ಯಾ? ಫೋನ್ ಇದೆ ಅಲ್ವಾ ಪೊಲೀಸಪ್ಪ? ಅಯ್ಯೋ, ಆ ಫೋನ್ ಎಲ್ಲ ಇಲ್ಲಿ ಕೆಲಸ ಮಾಡಲ್ಲ. ನೀನು ತಗೋ, ಇದಿಟ್ಕೋ, ಸಾಲಲ್ವಾ? ಇಲ್ಲ, ಸಾಕು ಪೊಲೀಸಪ್ಪ. ಪೊಲೀಸಪ್ಪ, ನಿನ್ BP ಎಲ್ಲ ಇದೆ, ಹುಷಾರಾಗಿ ಕೆಲಸ ಮಾಡು. ಅಯ್ಯೋ, ನೀ ತಲೆ ಕೆಡಿಸ್ಕೋಬೇಡ. ಹೋಗಿ ಹಾರ ತಗೊಂಬಂದು ಯಜಮಾನ್ರ ಜೊತೆ ಪೂಜೆ ಕೂತ್ ಹೋಗ್ ಹೋಗ್ ಹೋಗ್. ಮದುಮಗಳು ಬಂದೇ ಬಿಟ್ರು. ಸರ್, ನಿಮ್ಮ ಮಗಳು ಇವತ್ತು ದಂತದ ಗೊಂಬೆ ತರ ಕಾಣಿಸ್ತಾ ಇದ್ದಾರೆ ಸರ್. ಇನ್ನೇನು ಮತ್ತೆ ಜಯರಾಮ, ನಾನು ಸಲಗ ಆದರೆ ನನ್ನ ಮಗಳು ದಂತ ತಾನೆ? ನಿಜ ಸರ್, ನಿಜ. ಅದು ಸರಿ, ಸೆಕ್ಯೂರಿಟಿ ಹೇಗಿದೆ ಅಂತ ಚೆಕ್ ಮಾಡಿದ್ಬಿಟ್ಟು ಏನು ನಿನ್ನ ಮಗಳ ಜೊತೆ ಮೀಟಿಂಗ್ ಮಾಡ್ತಾ ಇದೆಯಾ? ನಮ್ಮ ಹಳೆಯಂದ್ರ ಮನೆಯವರು ಅದೇನೋ ವಿಶೇಷವಾದ ಪೂಜೆ ಇದೆ ಅಂತ ಇದೇ ದೇವಸ್ಥಾನಕ್ಕೆ ಬಂದಿದ್ದಾರೆ. ಮಗಳು ಅಕಸ್ಮಾತಾಗಿ ಸಿಕ್ಕಲು ಅವಳ ಜೊತೆ ಮಾತಾಡ್ತಾ ಇದ್ದೆ ಸರ್. ಆಯ್ತಾಯ್ತು, ಕೆಲಸ ನೋಡ್ಕೋ ಹೋಗು. ಸರಿ ಸರ್. ಮಗ, ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಸಿಗ್ತೀನಿ, ಬರಲಾ? ಚಿರು ಅವ್ರನ್ನ ಮದುವೆ ಆಗ್ತಿರೋ ಹುಡುಗಿ ನೀನೇನಾ? ಹೌದು, ಯಾಕೆ ನಿಂಗೆ ಗೊತ್ತಿರಲಿಲ್ವಾ? ಮೋಸ್ಟ್ಲಿ ನಿನ್ನ ಮುಖ ನೋಡಿದ್ರೆ ಶಾಕ್ ಆಗಿದೆ ಅನ್ಸುತ್ತೆ. ಗುಡ್. ನೋಡು, ಚಿರು ಅವರು ತುಂಬ ಸೂಕ್ಷ್ಮ ಸ್ವಭಾವದವರು. ಅವ್ರ ಮನಸ್ಸು ಮಗು ಥರ, ಅವ್ರಿಗೆ ಬೇಜಾರಾಗೋ ಥರ ನಡ್ಕೋಬೇಡ. ಓ, ಆಮೇಲೆ ಅವ್ರಿಗೆ ಸುಳ್ಳು ಹೇಳೋದು ಆಗಲ್ಲ. ಏನೇ ವಿಚಾರ ಇದ್ರೂ ನೇರವಾಗಿ ಹೇಳು, ಅವ್ರು ಕೇಳ್ತಾರೆ. ಹೌದಾ? ಇಷ್ಟು ದಿನ ನೀನು ಅವನ ಜೊತೆ ಸುಳ್ಳು ಹೇಳೇ ಸಂಸಾರ ಮಾಡ್ತಿದ್ದ ತಾನೆ? ನನ್ನ ಗಂಡನ್ನ ಅವನು ಇವನು ಅಂತ ಏಕವಚನದಲ್ಲಿ ಮಾತಾಡಿಸ್ಬೇಡ, ನನಗಿಷ್ಟ ಆಗಲ್ಲ. ನಿನ್ನ ಇಷ್ಟ ಕಷ್ಟನ ಕೇಳಿಕೊಂಡು ನಾನು ಅವನನ್ನ ಮದುವೆ ಆಗ್ತಿಲ್ಲ. ಹಾಗೆ ಇನ್ನು ಮುಂದೆ ಚಿರಾಗ್ ನನ್ನ ಗಂಡ, ನಿನ್ನ ಗಂಡ ಅಲ್ಲ ಅನ್ನೋದು ನೆನಪಿರಲಿ. ಹಾಗೆ ನಾನು ಅವನನ್ನ ಹೋಗು ಬಾ ಅಂತಾನೆ ಮಾತಾಡ್ಸೋದು. ಏನೀಗ?
ಇವತ್ತು ನಿನ್ನ ಗಂಡ ನನ್ನನ್ನು ಮದುವೆ ಆಗ್ತಿದ್ರು ಅವನು ಕಟ್ಟಿರೋ ಈ ತಾಳಿನ ಇನ್ನೂ ಹಾಕೊಂಡಿದ್ಯಲ್ಲ, ಮೊದಲು ಇದನ್ನ ಕಿತ್ತು ಬಿಸಾಕು. ಇದು ಬರೀ ಚಿರು ಅವ್ರು ನಂಗೆ ಕಟ್ಟಿರೋ ಮಾಂಗಲ್ಯ ಅಲ್ಲ, ಆ ದೇವ್ರು ಅವ್ರ ಕೈಯಿಂದ ನನ್ನ ಕುತ್ತಿಗೆಗೆ ಹಾಕ್ಸಿರೋ ಬ್ರಹ್ಮಗಂಟು. ನೀನ್ ಮಾತ್ರ ಅಲ್ಲ, ಚಿರು ಅವರೇ ಬಂದು ಇದನ್ನ ತೆಗೀರಿ ಅಂದ್ರೂ ನಾನು ಇದನ್ನ ತೆಗಿಯಲ್ಲ. ನನ್ನ ಕೊನೆ ಉಸಿರು ಇರೋವರೆಗೂ ಅವ್ರು ಕಟ್ಟಿರೋ ಈ ತಾಳಿ ನನ್ನ ಕುತ್ತಿಗೆಯಲ್ಲೇ ಇರುತ್ತೆ.